ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಲು ಇಂಡಿಯನ್ ಮಾಮ್ಸ್ ಲೈಫ್ ಸ್ಟೈಲ್ ಇನ್ ದುಬೈ. ನಾನಿರೋದು ದುಬೈನಲ್ಲಿ. ಸೊ ದುಬೈಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೆಯ ವ್ಲಾಗ್. ಇದು ಸ್ಯಾಟರ್ಡೇ ನೈಟ್ ನನ್ನ ರುಟೀನ್ ಹೇಗಿದೆ ಅಂತ ಹೇಳಿ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಅದನ್ನು ನಾನು ಫ್ರೆಶ್ ಟು ಹೋಮ್ ಒಂದು ಆ್ಯಪ್ ಇದೆ, ಆ ಆ್ಯಪಿಂದ ನಾನು ಚಿಕನ್ ಹಾಗೆ ಪ್ರಾನ್ಸ್ ಹಾಗೆ ಕೋಕೋನಟ್ನ ತರಿಸ್ಕೊಂಡಿದ್ದೆ. ಇದು ಬಂದು 1 kg ಚಿಕನ್ನ ತರಿಸ್ಕೊಂಡಿದ್ದೀನಿ, ಹಾಗೆ ಅರ್ಧ kg ಪ್ರಾನ್ಸ್ನ ತರಿಸ್ಕೊಂಡಿದ್ದೀನಿ. ಇವತ್ತು ನನ್ನ ಮಗ ತುಂಬ ದಿನದಿಂದ ಕೇಳ್ತಾ ಇದೆ ಚಿಕನ್ ಸಾರು ಮತ್ತು ಅಕ್ಕಿ ರೊಟ್ಟಿನ ಮಾಡಮ್ಮ ಅಂತ. ಸೊ ಹಾಗಾಗಿ ಇವತ್ತು ನಾನು ಚಿಕನ್ ಸಾಂಬಾರು ಹಾಗೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತಲೂ ಕೂಡ ನಿಮ್ಮ ಜೊತೆ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ಇದು ಬಂದು ಪ್ರಾನ್ಸು. ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಚಿಕನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಪೀಸಸ್ ಅಂತೂ ತುಂಬಾ ದೊಡ್ಡದಾಗಿದೆ. ನಾನು 1 kg ಆರ್ಡರ್ ಮಾಡಿದ್ದೆ, ಬಟ್ ಆದರೆ ಅದು ಪೀಸಸ್ ಕಟ್ಟೇ ಮಾಡಿಲ್ಲ, ಹಾಗೆ ದಪ್ಪ ದಪ್ಪ ಬಂದುಬಿಟ್ಟಿದೆ, ಬಿರಿಯಾನಿ ಪೀಸಸ್ ಥರ. ಸೊ ನಾನು ಮಾಡ್ತಿರೋದು ಸಾಂಬಾರು ಆಗಿರೋದು, ಇಷ್ಟು ದಪ್ಪ ಪೀಸ್ ಹಾಕಿದ್ರೆ ಚೆನ್ನಾಗಾಗಲ್ಲ. ಸೊ ಇವಾಗ ಎಲ್ಲದನ್ನು ನಾನು ಕಟ್ ಮಾಡಬೇಕು, ಬೇಗ ಬೇಗ ಎಲ್ಲದನ್ನು ಫಾಸ್ಟಾಗಿ ಕಟ್ ಮಾಡ್ಕೊತೀನಿ. ಯೂಸ್ ಮಾಡೋದು. ಇವಾಗ ಎಣ್ಣೆನ ಹಾಕಿದಾದಮೇಲೆ ಒಂದು 2 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ, ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆಂದ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಅದನ್ನು ಸ್ವಲ್ಪ ನೀರೆಲ್ಲ ಸ್ವಲ್ಪ ಡ್ರೈ ಆಗೋ ಅಷ್ಟು ಅದನ್ನು ಕುಕ್ ಮಾಡ್ಕೋಬೇಕು, ಬೇಯಿಸ್ಕೊಳ್ಬೇಕು. ಇವಾಗ ಅದು ಆಗಿದೆ. ಇವಾಗ ನಾವು ರುಬ್ಕೊಂಡಿದ್ದಂತಹ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು. ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು, ಇವಾಗ ತಿಕ್ಕಾಗಬೇಕಾ ಅಥವಾ ನಿಮಗೆ ಸೆಮಿ ಗ್ರೇವಿ ಬೇಕಾ, ಇಲ್ಲ ಅಂತಂದರೆ ಸಾಂಬಾರು ಥರ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಬರೀ ಇಷ್ಟೇ ಹಾಕಿ ನೀರನ್ನು ಸೇರಿಸಲಿಲ್ಲ ಅಂದರೆ ಇದು ಫುಲ್ ಗ್ರೇವಿ ಥರ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸೆಮಿ ಗ್ರೇವಿ ಆಗುತ್ತೆ. ನಿಮಗೆ ಸಾಂಬಾರು ಥರ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳಿ.
ನನ್ನ ಮಗ ಚಿಕನ್ ಸಾಂಬಾರು ಕೇಳಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ತಾಯಿದ್ದೀನಿ, ಸಾಂಬಾರು ರೀತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನೀರನ್ನು ಹಾಕಿದಾದಮೇಲೆ ಒಂದು ಸಲ ಉಪ್ಪನ್ನೆಲ್ಲ ಚೆಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅದನ್ನು ಹಾಗೆ ಬೇಯಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೆ. ಸೊ ಬೇಗ ಬೇಗ ರೊಟ್ಟಿನ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇದೇ ರೀತಿ ಅಕ್ಕಿ ರೊಟ್ಟಿನ ತಟ್ಟಿ ಮಾಡೋದು. ಇವಾಗ ಅಕ್ಕಿ ರೊಟ್ಟಿನ ತಟ್ಟಿದಾಗಿದೆ, ಇವಾಗ ಬೇಯಿಸ್ಕೊಳ್ತೀನಿ. ಇವಾಗ ಹಂಚ್ ಮೇಲೆ ಫಸ್ಟ್ ರೊಟ್ಟಿ ಆಗಿರೋದ್ರಿಂದ ಅದು ಸ್ವಲ್ಪ ಹಿಡ್ಕೊಂಡು ಬಿಡುತ್ತೆ ಅಂತ ಹೇಳಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಅದು ಹಾಕಿದಾದಮೇಲೆ ರೊಟ್ಟಿನ ಹಾಕಿ ಅದರ ಮೇಲೆ ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ. ನೀರು ಸವರಬೇಕು. ಸವರಿದಾದಮೇಲೆ ಅದನ್ನು ಒಂದು 2 ಸಲ ಆಚೆ ಈಚೆ ಬೇಯಿಸಿದ್ರೆ ಸಾಕಾಗ್ತದೆ, ರೊಟ್ಟಿ ರೆಡಿ ಆಗುತ್ತೆ. ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ಮಗನಿಗೆ ಇಬ್ರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ. ಇವಾಗ ನನ್ನ ಮಗ ತಿಂತಾ ಇದ್ದಾನೆ, ಚೆನ್ನಾಗಿದೆ ಅಂತ ಹೇಳ್ದ. ಅಷ್ಟು ತಿನ್ನಲ್ಲ, ಬಟ್ ಹಾಕ್ಕೊಟ್ಟಿದ್ದೀನಿ, ನೋಡೋಣ ತಿಂತಾನ ಇಲ್ಲ ಅಂತ. ಅದರಲ್ಲಿ ಅರ್ಧ ತಿಂದರೆ ಹೆಚ್ಚು ಅವನು. ನಂದು ಕೂಡ ಊಟ ಆಯಿತು ಇವ್ರ ಜೊತೆನೇ. ಈಗ ಊಟ ಆದಮೇಲೆ ನಾನು ತರಿಸಿದಂತಹ ಪ್ರಾನ್ಸ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಬಂದು ಅರ್ಧ kg ಪ್ರಾನ್ಸು. ಒಂದು ಎಷ್ಟಿದೆ ಅಂದರೆ ಒಂದು 10ರಿಂದ 12 ಇಲ್ಲ 13 ಇರ್ಬೋದು ಅಂದ್ಕೊಳ್ತೀನಿ ಅಷ್ಟೇ. ಇದನ್ನು ಕ್ಲೀನ್ ಮಾಡೋದು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಮುಂದೆ ಇರುವಂಥ ಮುದ್ದಿನ ಒಂದು ಸಲ ಹಿಂಗೆ ಎಳೆದ್ರೆ ಬಂದುಬಿಡುತ್ತೆ. ಹಾಗೆ ಅದು ಶೆಲ್ಸ್ ಇದೆಯಲ್ಲ, ಆ ಶೆಲ್ನ ಈ ರೀತಿ ಜಸ್ಟ್ ತೆಗೆದ್ರೆ ಸಾಕು, ನೀಟಾಗಿ ಅದು ಬಂದುಬಿಡುತ್ತೆ. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಫಿಶ್ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದರೆ ಪ್ರಾನ್ಸ್ನ ನೀಟಾಗಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಜಸ್ಟ್ ಮಧ್ಯದಲ್ಲಿ ಕಟ್ ಮಾಡಿ ಏನಿರುತ್ತಲ್ಲ ಅದನ್ನು ನಾವು ನೀಟಾಗಿ ಎಳೆದ್ರೆ ಸಹ ಬಂದುಬಿಡುತ್ತೆ. ಇವಾಗ ಅದನ್ನು ಸಹ ಕಟ್ ಮಾಡಿ ತೋರಿಸ್ತೀನಿ, ಅದು ಒಳಗಡೆ ಅದು ಇದೆಯಾ ಇಲ್ವಾ ಅಂತ ನೋಡ್ಬೋದು. ಈಗ ಕಟ್ ಮಾಡಿ ನೋಡಿದ್ರೆ ಅದು ನೀಟಾಗಿ ಕಂಪ್ಲೀಟಾಗಿ ಬಂದಿರುತ್ತೆ. ಸೊ ಫುಲ್ ಕಟ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ನೀವು ಒಂದು ಸ್ವಲ್ಪ ತುದಿಯಲ್ಲಿ ಕಟ್ ಮಾಡಿ ಅದನ್ನು ಎಳೆದ್ರೆ ಸಾಕು, ಅದು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಕಲಸಿದ್ದೀನಿ. ಇದನ್ನು ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಫ್ರಿಜ್ಜರಲ್ಲಿ ಇಡ್ತಾ ಇದ್ದೀನಿ. ಇವಾಗ ನಾವು ಯಾವಾಗ ಯೂಸ್ ಮಾಡಬೇಕು ಅದು ಒಂದು 1/2 ಅವರ್ 1 ಅವರ್ ಮುಂಚೆ ತೆಗೆದು ಯೂಸ್ ಮಾಡ್ಬೋದು. ಇವಾಗ ಊಟ ಆಯಿತು, ಕ್ಲೀನ್ ಮಾಡಿದ್ದಾಯಿತು, ಹಾಗೆ ಕಿಚನ್ ಕೂಡ ಕ್ಲೀನ್ ಆಗಿದೆ. ಸೊ ಇದು ನನ್ನ ಸ್ಯಾಟರ್ಡೇ ನೈಟ್ ರೂಟೀನ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.